ಅವರೇ ನಮಸ್ಕಾರ. ಸಾಗರ ಫ್ರೆಂಡ್ಸ್ ಟ್ರೋಫಿ ಎನ್ನುವ ಒಂದು ಅದ್ಭುತವಾದಂತಹ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದೀರಾ. ಎಷ್ಟು ದಿನ ಇದು, ಆಮೇಲೆ ಹೇಗೆ ಬಹುಮಾನ ಹಾಗೂ ಈ ಒಂದು ಟೂರ್ನಿಮೆಂಟ್ಗೆ ಯಾವ್ಯಾವ ರಾಜ್ಯದಿಂದ ಅಥವಾ ಯಾವ ಜಿಲ್ಲೆಯಿಂದ ತಂಡ ಬರುತ್ತೆ ಅಂತ ಹೇಳ್ಬೋದಾ? ಟೂರ್ನಮೆಂಟಿಗೆ ಸತತವಾಗಿ 3 ತಿಂಗಳಿಂದ ಪರಿಶ್ರಮ ಪಟ್ಟಿದ್ದೀವಿ. 12 ಜನ ತಂಡ ಇದೆ. 12 ಜನ ತಂಡ 3 ತಿಂಗಳಿಂದ ನಾವು ಶ್ರಮ ಪಟ್ಟು ಮಾಡಿದ್ದೀವಿ. ಇವತ್ತಿಗೆ ನಮ್ಮದು ಒಂದು ಯಶಸ್ವಿಗೆ ಇವತ್ತು ಈ ವೇದಿಕೆ ನಮ್ಗೆ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ವೇದಿಕೆಯಲ್ಲಿ ನಮಗೆ ಈ ಒಂದು ಟೂರ್ನಿಮೆಂಟ್ ನಡೆಸಲಿಕ್ಕೆ ಫಸ್ಟು ನಮಗೆ ಹಣದ ಕೊರತೆ ಇತ್ತು. ಅದನ್ನು ನಮಗೆ ನಿಭಾಯಿಸಿದ್ರು RPD ಮಹೇಶ್, ಅದೇ ರೀತಿ ನಮ್ಮ ಮಧು ಬಂಗಾರಪ್ಪ ಹಾಗೂ ಮತ್ತು ಶಿವರಾಮ್ ಪಡಗೋಡ ಅಂತ ಹೇಳಿ, ಹಾಗೆ ನಮ್ಮ ಗುರು ಅಂತ ಮತ್ತು ನಮ್ಮ ಗೋಪಾಲಕೃಷ್ಣ ಸಾಹೇಬರು, ಇವರೆಲ್ಲ ಸೇರಿ ನಮಗೆ ಹಣದ ಒಂದು ಅಭಾವವನ್ನು ಕೋರಿದ್ರು. ಎಲ್ಲ ಮಾಡಿದ್ವಿ. ಹಾಗೆ ಈ ಒಂದು ಟೂರ್ನಿಮೆಂಟಲ್ಲಿ ಸ್ಥಳೀಯರಿಗೂ ಒಂದು ಅವಕಾಶ ಕೊಡಬೇಕಂತೇಳಿ ಅವರಿಗೂ ಒಂದು 3 ಸೈಡ್ ಇದ್ವಿ. ಅವ್ರಿಗೆ 1 ಲಕ್ಷ ಪ್ರೈಸು, 50,000 ಪ್ರೈಸು. ಅದೇ ರೀತಿ ರಾಷ್ಟ್ರಮಟ್ಟದ್ದು ಅಂತ ಹೇಳಿದರೆ ಶ್ರೀಲಂಕಾದಿಂದ ಒಂದು ಯಾವ ಟೀಮ್, ಶ್ರೀಲಂಕಾದಿಂದ ಒಂದು ಟೀಮ್ ಬರ್ತದೆ. ವೆರಿ ಗುಡ್ ಟೀಮ್ ಬರ್ತಾ ಇದೆ. ಅವರು ಗುರುವಾರ ದಿವಸ ಯುನಸ್ ಬೋಲಂಗ ಅಂತ ಟೀಮ್ ಬಂದಿದೆ. ಅವರು ಗುರುವಾರ ಸಾಗರ. ಸರ್, ಶ್ರೀಲಂಕಾದಿಂದ ಇಲ್ಲಿ ಬಂದು ಆಡ್ತಾರಂದ್ರೆ ಅವ್ರ ಖರ್ಚು ಹೆಂಗೆ? ಅವ್ರ ಖರ್ಚಿಗೆ ನಾವು ನೋಡ್ತಾ ಇದ್ವಿ. ಮೂಲ ಕಾರಣಕ್ಕಂತೂ ಇವರು ಅವ್ರ ಹೆಸರು ಮಾಲ್ತೇಶ್ ಸರ್ ಅಂತ. ಮಾಲ್ತೇಶ್ ಸರ್ ಹೀಗೆ ಅವರಿಗೆ ಹೋಗೋ ಬರೋ ಖರ್ಚು 1 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನು ಅವರು ಪ್ರೈಸ್ಗೆ ತಗೊಂಡು ಅವ್ರನ್ನ ಆಡಿಸ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು ಸರ್. ಸಾಗರದ ಇಂಥ ಒಂದು ಸ್ಟೇಡಿಯಂನಲ್ಲಿ ಶ್ರೀಲಂಕಾದಿಂದ ಒಂದು ತಂಡವನ್ನು ಕರ್ಕೊಂಡ್ಬಂದು ಆಟ ಆಡಿಸ್ತೀರಂದರೆ ಒಂದು ಅದ್ಭುತ ಸಾಧನೆನೇ ಸರ್. ಮತ್ತೆ ಸರ್, ಹಾಗೆ ಸೌತ್ ಕೇಂದ್ರದಿಂದ ಪಂಚಜನ್ಯ ಕೂಟ ಅಂತ ಟೀಮು ಕಿರಣ್ ದೊಡ್ಡಮನೆಯವ್ರು ಕಳಿಸ್ತಾ ಇದ್ದಾರೆ. ಕಿರಣ್ ದೊಡ್ಡಮನೆಯವರೇ, ನಿಮಗೂ ಕೂಡ ಧನ್ಯವಾದಗಳು. ಯಾಕಂದರೆ ಕ್ರೀಡಾ ಸ್ಫೂರ್ತಿ ಎಲ್ಲರಿಗೂ ಬರಲ್ಲ, ಅದನ್ನು ನೀವು ತಗೊಂಡಿದ್ದೀರಂದರೆ ನಿಮಗೂ ಕೂಡ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಮಾತಾಡ್ತೀನಿ. ಅದೇ ರೀತಿ 10 ತಂಡಗಳು, ಒಂದು ಜೈ ಕರ್ನಾಟಕ, ಒಂದು ಫ್ರೆಂಡ್ಸ್ ಬ್ಯಾಂಗ್ಳೂರು, ಒಂದು ನ್ಯಾಶ್, ಒಂದು ಈಝೋನ್ ಸ್ಪೋರ್ಟ್ಸ್ ಉಡುಪಿ, ಕಳೆದ ಬಾರಿ ತೀರ್ಥಹಳ್ಳಿಯಲ್ಲಿ ವಿನ್ನರ್ಸ್ ತಂಡ ಅದು ಆಗಮಿಸ್ತಾ ಇದೆ. ಶುಕ್ರವಾರ ಶನಿವಾರ ಇಂಥ ಹಲವಾರು ರಾಜ್ಯ ತಂಡಗಳು ಆಗಮಿಸ್ತಿದೆ. ಫೈನಲ್ ಭಾನುವಾರ ನಾವು ಮೋಸ್ಟ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. 11 ಗಂಟೆ ವೇದಿಕೆ ಮುಗಿಸ್ಬೇಕಂತ ಮಾಡಿದ್ವಿ. ಸರ್, ಧನ್ಯವಾದಗಳು. ಇಂಥ ಒಳ್ಳೆಯ ಅದ್ಭುತ ಒಂದು ಸಾಧನೆ ಅನ್ಬೋದು. ಯಾಕಂದರೆ ಇಲ್ಲಿ ಕಾಣ್ತಾ ಇದೆ ಈ ರೀತಿ ಫೆಡ್ಲೈಟು ನಾನು ಪಂಜಾಬ್ ಸ್ಟೇಡಿಯಮಲ್ಲಿ ಕಾಣ್ದಂಗೆ ಅನಿಸ್ತಾ ಇದೆ. ಹೌದಾ ಇಲ್ಲ ಸರ್? ಇದೇ ರೀತಿ ಫುಲ್ ಫೆಡ್ಲೈಟ್ ಇದೆ. ನಮ್ಮ ದೊಡ್ಡ ಕನಸಾಗಿತ್ತು ಮಾಡ್ಬೇಕಂತ. ಇನ್ನು 6 ದಿವಸ ಇದೆ. ಇದೇ ನಮ್ಮ ಸಾಗರ ಜನತೆ ನಮಗೆ ಪ್ರೀತಿ ವಿಶ್ವಾಸದಿಂದ ನಮಗೊಂದು ಯಾವುದು ತೊಂದರೆ ಮಾಡಿಕೊಟ್ರೆ ನೀವು ಸಾಗರ ಜನತೆಗೆ ಈ ಟೂರ್ನಿಮೆಂಟ್ಗೆ ಯಾವ ರೀತಿಯಲ್ಲಿ ಸ್ವಾಗತ ಕೊಡ್ತೀರಾ ಸರ್? ಅಂದರೆ ಇವರು ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಫುಲ್ಲು ಶನಿವಾರ ಭಾನುವಾರ ಮತ್ತೆ ಸ್ಟೇಡಿಯಂ ತುಂಬ ಹೋಗುತ್ತೆ ನಮಗೆ ಗ್ಯಾರಂಟಿ ಇದೆ. ಅವ್ರು ಒಂದೇ ಬರ್ತಾರೆ. ಹಾಗೆ ಬಂದು ಈಗ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಾವುದೇ ರೀತಿ ತೊಂದರೆ ಆಗಿದ್ದಂಗೆ ಅವ್ರು ನಮ್ಮೊಂದಿಗೆ ಸ್ಪಂದಿಸಿ ಹೋಗ್ಬೇಕಂತ. ಧನ್ಯವಾದಗಳು ಸರ್. ಅಂಗಳ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ನೇರ ಪ್ರಸಾರನೂ ಕೂಡ ಇದೆ. ಉತ್ತಮವಾದಂಥ ಕಾಮಿಟ್ರೇಟರ್ ಕೂಡ ಇದ್ದಾರೆ. ಯಶಸ್ವಿ ಕಾಮಿಟ್ರಿ ಕೂಡ ಮಾಡ್ತಾ ಇದ್ದಾರೆ ಈ ರಾತ್ರಿ ಹೊತ್ತಲ್ಲಿ. ಸರ್, ಕಾಮಿಟ್ರಿ ಸರ್, ತಮ್ಮ ಹೆಸರು? ವಿನಯ ಉದ್ಯಾವರದಿಂದ ಬಂದು ಕಾಮಿಟ್ರಿ ಮಾಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತೆ ಸರ್? ಈ ಸಾಗರದ ಟೂರ್ನಮೆಂಟ್ ಬಹುಶಃ ಈ ಸಾಗರದಂತ ಪಟ್ಟಣದಲ್ಲಿ ಇದುವರೆಗಿನ ದಾಖಲೆಯನ್ನು ನಾವು ಕಂಡ್ರೆ ಇದು 8ನೇ ಹಗಲು ರಾತ್ರಿಯ ಪಂದ್ಯಾಟವಾಗಿ ನಡೀತಾ ಇರುವಂತಹದ್ದು. ಕಿರಣ್ ಸಾಲ್ಯಾನ್ ಅವರ ಮುಂದಾಳುತ್ವದ ಒಂದು ಯುವಕರ ಪಡೆ. ಇಲ್ಲಿ ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ. ಆದ್ರೆ ಟೆನ್ನಿಸ್ ಬಾಲಿನ ಕ್ರಿಕೆಟ್ ಚರಿತ್ರೆಯನ್ನು ನಾವು ನೋಡ್ತಾ ಹೋದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪಟ್ಟಣ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಆಗಿದ್ದು ಕಂಡುಕೊಳ್ತಾ ಇರುವಂತಹದ್ದು. ಪ್ರತಿಷ್ಠಿತ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ವಿದೇಶದ ಒಂದು ತಂಡವನ್ನು ಕೂಡ ಬರಮಾಡುವುದರ ಮುಖೇನ ಹೊಸ ಇತಿಹಾಸವನ್ನು ಸೃಷ್ಟಿಸ್ತಾ ಇದ್ದಾರೆ ಸಾಗರ ಫ್ರೆಂಡ್ಸ್ ಸಾಗರ. ಧನ್ಯವಾದಗಳು ಸರ್. ಹೀಗೆ ಇದ್ದೀರಾ ಇವತ್ತು ಶ್ರೀಲಂಕಾ ಒಂದು ತಂಡವನ್ನು ತರಿಸ್ತಾ ಇದ್ದೀರಂದ್ರೆ ನಮಗೂ ಖುಷಿ. ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ನನಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ನಾನು ಕ್ರಿಕೆಟ್ ಮ್ಯಾಚ್ ಇದೆ ಅಂದರೆ ಟಿ ವಿಯಲ್ಲಿ ನಾನು ಬಿಡೋದೇನಾ? ಕ್ರಿಕೆಟ್ ಮ್ಯಾಚ್ ಇದೆ ಅಂದರೆ ಟಿ ವಿಯಲ್ಲಿ ವೀಕ್ಷಣೆ ಮಾಡ್ತಾನೆ ಇರ್ತೀನಿ ಅಂದ. ಸೊ ಈ ಕ್ರಿಕೆಟ್ ಅಭಿಮಾನಕ್ಕೆ ಒಂದು ಏನು ಕ್ರೀಡಾಕೂಟವನ್ನು ಇಲ್ಲಿ ನಡೆಸ್ತಾ ಇದ್ದಾವಲ್ಲ, ಒಂದು ಬೆಳಕಿನ ಕ್ರೀಡಾಕೂಟ ಈ ಹಿಂದೆ ನಾವು 3 ವರ್ಷದ ಹಿಂದೆ ನಡೆಸಿದ್ವಿ. ಬಟ್ ಕೊರೋನಾ ಟೈಮ್ ಇತ್ತು, ಅವಾಗಲೇ 3 ದಿನ ನಡೆಸಿದ್ವಿ.
ನಡೆಸಿದಾಗ ನಮಗೆ ಸಮಯದ ಅಭಾವ ಆಗಿತ್ತು. ಸೊ ಅದನ್ನೆಲ್ಲ ನಿಲ್ಲಿಸಬೇಕು, ಇನ್ನೂ ಉತ್ತಮವಾಗಿ ಕ್ರೀಡಾಕೂಟವನ್ನು ಕಟ್ಟಿಕೊಡ್ಬೇಕು, ಸಾಗರದ ಜನತೆಗೆ ಹಬ್ಬದ ರಸದೌತಣವನ್ನು ಈ ಕ್ರೀಡೆ ನಡೆಸೋದ್ರ ಮೂಲಕ ಕೊಡಬೇಕು ಅಂತ ಇತ್ತು. ಅದನ್ನು ಇವತ್ತು ನಾವು ಮಾಡಿ ತೋರಿಸಿದ್ದೀವಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಬಟ್ ತುಂಬಾ ಆರ್ಥಿಕವಾಗಿ ಇದಕ್ಕೆ ಒಂದು ಇದು ಬೇಕಾಗುತ್ತೆ, ಬೆಂಬಲ ಬೇಕಾಗುತ್ತೆ. ಬಟ್ ಸಾಗರದ ಜನತೆ ಈ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ. ಅಂದರೆ ನಮಗೆ ಬೆಂಬಲ ಸೂಚಿಸಿದ್ದಾರೆ ಮೂಲಕ ದಾನಿಗಳು, ಅನೇಕ ಕೊಡುಗೈ ದಾನಿಗಳು ಮುಂದೆ ಬಂದು ಈ ಕ್ರೀಡಾಕೂಟದ ಯಶಸ್ವಿಗೆ ಕಾರಣರಾಗಿದೆ. ಕಿರಣ್ ಸಾಲಿಯಾನ್ ಅವರು ಇದಕ್ಕೆ ಈ ಒಂದು ಕ್ರೀಡಾಕೂಟದ ಈ ಸಾಗರ್ ಫ್ರೆಂಡ್ಸಿನ ಅಧ್ಯಕ್ಷರು, ನಾನು ಗೌರವ ಅಧ್ಯಕ್ಷ. ಸೊ ನಮ್ಮದು ಒಂದು 11 ಜನರ ಟೀಮ್ ಇದೆ. ವಿಜಯ ಮಂಡ್ರೆ ಅಂತೇಳಿ, ಕಿರಣ್ ದೊಡ್ಡಮನಿ ಅಂತೇಳಿ, ಪ್ರೀತಿ ಶೆಟ್ಟಿ ಅಂತೇಳಿ, ಸಂದೀಪ್ ಅಂತೇಳಿ, ಮಂಜುನಾಥ್ ಶೆಟ್ಟಿ ಅಂತ ಹೇಳಿ, ಅವಿನಾಶ್ ಸೈದೂರ್ ಅಂತ ಹೇಳಿ, ಅಬ್ಬಾಸ್ ಅಂತ ಹೇಳಿ, ಹೀಗೆ ಸಂದೀಪ್ ಹೇಳಿದೆ. ಇಷ್ಟೆಲ್ಲ ಒಂದು ಜನರ ತಂಡ, ಈ 11 ಜನರ ತಂಡ ಇವತ್ತು ಪ್ರತಿಯೊಬ್ಬರು ಸಹ ಅವರವರ ಹಂತದಲ್ಲಿ ಭಾರಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು 2-3 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ಅದರ ಒಂದು ಶ್ರೇಯಸ್ಸು ನಮಗೆ ಇವತ್ತು ಸಿಕ್ಕಿದೆ ಅನಿಸಿದೆ. ಬಟ್ ಸಾಗರದ ಜನತೆಯಲ್ಲಿ ನಾನು ಈ ಮೂಲಕ ಸಾಗರ್ ಫ್ರೆಂಡ್ಸ್ ಪರವಾಗಿ ಏನು ಕೇಳ್ಕೊಳ್ತೀನಿ ಅಂದರೆ, ನಾಳಿಂದ ನೀವೆಲ್ಲ ಬರಬೇಕು. ಇಂಥ ಒಂದು ಹಬ್ಬದ ವಾತಾವರಣ, ಕ್ರಿಕೆಟ್ ಹಬ್ಬದ ವಾತಾವರಣ ಮತ್ತೆಂದೂ ಸಿಗೋದಿಲ್ಲ. ಇದನ್ನು ನೀವು ಕಣ್ ತುಂಬಿಕೊಳ್ಬೇಕು. ಶನಿವಾರ ನೀವು ಇದ್ದುಬಿಟ್ಟು ಶನಿವಾರ ಭಾನುವಾರ ನೀವು ಇದ್ದುಬಿಟ್ಟು, ನಾವು ಶ್ರೀಲಂಕಾದಿಂದ ತಂಡ ಬರ್ತಾ ಇದೆ. ಶ್ರೀಲಂಕಾದಿಂದ ತಂಡವನ್ನು ಕರೆಸೋದು ಅಂದರೆ ತುಂಬಾ ಖರ್ಚು ವೆಚ್ಚ ಇದೆ. ಅದನ್ನೆಲ್ಲವನ್ನೂ ನೀಗಿಸಿ ನಾವು ಇವತ್ತು ಶ್ರೀಲಂಕಾದ ತಂಡ ಇಲ್ಲಿಗೆ ಆಟ ಆಡಲಿಕ್ಕೆ ಬರ್ತಾ ಇದೆ ಅಂದರೆ, ನೀವೆಲ್ಲರೂ ಆ ಶ್ರೀಲಂಕಾ ತಂಡದ ಆಟಗಾರರನ್ನ ನೋಡಬೇಕು. ರಾಜ್ಯದ ಮೂಲೆ ಮೂಲೆಯಿಂದ, ರಾಷ್ಟ್ರದ ಮೂಲೆ ಮೂಲೆಯಿಂದ ಅತಿ ಪ್ರತಿಭಾವಂತ ಕ್ರೀಡಾಪಟುಗಳು, ಕ್ರಿಕೆಟ್ ಕ್ರೀಡಾಪಟುಗಳು, ಈ ಲೈಟ್ ಟೆನ್ನಿಸ್, ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಬಂದು ಕಣ್ ತುಂಬಿಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು, ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳ್ತಾ ನಾನು ಸಾಗರದ ಜನತೆಗೆ ಕೇಳ್ಕೊಳ್ತೇನೆ. ನಾನು ತಿಳ್ಕೊಂಡಿದ್ದೀನಿ ಸರ್, ಈ ಬಾರಿ ಏನಾದರೂ ಸಾಗರದ ಜನ ಯಶಸ್ವಿಯಾಗಿ ಟೂರ್ನಮೆಂಟ್ ನಡೆಸ್ಕೊಟ್ರೆ ಮುಂದಿನ ಬಾರಿ ಅದ್ದೂರಿಯಾಗಿ ನಡೆಸ್ತೀರಂತ ತಿಳ್ಕೊಂಡಿದ್ದೀನಿ ನಾನು. ಅದನ್ನ ಆಲ್ರೆಡಿ ನಾನು ಸ್ವಾಗತ ಪ್ರಾಸ್ತಾವಿಕ ಮಾತಾಡುವಾಗ ನಾನು ಆಲ್ರೆಡಿ ಹೇಳಿದೆ. ನೀವೆಲ್ಲರೂ ಸಹ ಬಂದು ಶಾಂತಿಯಿಂದ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಇದನ್ನ ನಡೆಸಲಿಕ್ಕೆ ನೀವೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಅದ್ದೂರಿಯಾಗಿರ್ತಕ್ಕಂಥ ಒಂದು ಬೆಳಕಿನ ಕ್ರೀಡಾಕೂಟವನ್ನು ಈ ಸಾಗರದಲ್ಲಿ ನಾವು ಕಟ್ಟಿಕೊಡ್ತೇವೆ ಅಂತ ಹೇಳ್ತೇವೆ. ಧನ್ಯವಾದಗಳು ಸರ್, ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಇಷ್ಟೊತ್ತಿಗೆ. ಹಾಗೆ ನಿಮ್ಮ ಕ್ರೀಡಾಕೂಟ ಈ 6 ದಿನಗಳು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಆ ದೇವರ ಹತ್ರ, ಭಗವಂತನ ಹತ್ರ ಬೇಡ್ಕೊಳ್ತೀನಿ. ಧನ್ಯವಾದಗಳು ಸರ್, ಹೀಗೆ ನಿಮ್ಮ ಯಶಸ್ಸು ಕಾಣಲಿ ಅಂತ ನಾನು ತಿಳ್ಕೊಳ್ತೀನಿ. ಎಲ್ಲ ನಮ್ಮ ಸಾಗರದ ಸ್ಥಳೀಯರು ಈ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನಲ್ಲಿ ವೀಕ್ಷಿಸಿ ಹಾಗೂ ನಮ್ಮ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆಟಗಾರರು ಕೂಡ ತಮ್ಮ ಮುಂದಿನ ಪಂದ್ಯಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟಲ್ಲಿ ನಮ್ಮ ಸಾಗರದ ಸ್ಟೇಡಿಯಂನಲ್ಲೂ ಕೂಡ ಗ್ಯಾಲರಿಯಲ್ಲಿ ಕ್ರಿಕೆಟ್ ಪ್ರೇಮಿಗಳು ತುಂಬ ಶಾಂತತೆಯಿಂದ ಅಚ್ಚುಕಟ್ಟಾಗಿ ಈ ಒಂದು ಟೂರ್ನಿಮೆಂಟ್ನ ವೀಕ್ಷಿಸ್ತಾ ಇದ್ದಾರೆ. ಹಾಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಟೂರ್ನಿಮೆಂಟ್ಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಅದ್ಭುತವಾದಂತಹ ಲಕ್ಷಗಟ್ಟಲೆ ಖರ್ಚು ಮಾಡಿ ಈ ಒಂದು ಟೂರ್ನಿಮೆಂಟ್ನ ಆಯೋಜನೆ ಮಾಡಿದ್ದಾರೆ ಸಾಗರ್ ಫ್ರೆಂಡ್ಸ್ ಕ್ರಿಕೆಟರ್ಸ್. ನಿಮಗೆಲ್ಲರಿಗೂ ನಾನು ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತೀನಿ. ಆತ್ಮೀಯರು, ಸ್ನೇಹಿತರು, ನಮ್ಮ ತಂಡದ ನಾಯಕರೆಲ್ಲ ಕೂತ್ಕೊಂಡಿದ್ದಾರೆ. ಹೇಗನ್ಸ್ತಾ ಇದೆ ಈ ಟೂರ್ನಿಮೆಂಟ್? ಹೇಗನ್ಸ್ತಾ ಇದೆ? ಜೋರು ಮಾತಾಡ್ಬೇಕು. ಸೂಪರ್ ಆಗಿದೆ. ಇವ್ರಿಗೆ ಕೇಳಿ. ನೀವು ಕೂಡ ಸಾಗರದ ಯಶಸ್ವಿ ಒಬ್ಬ ದಾಂಡಿಗ, ಏನನ್ಸುತ್ತೆ ಈ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ? ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಖುಷಿ ಆಗ್ತಿದೆ ನೋಡಕ್ಕೆ. ಇದೇ ತರ ಮಳೆ ಬರದೆ ತುಂಬಾ ಚೆನ್ನಾಗಿ ನಡಿಬೇಕಂತ ಅನ್ಕೊಂತೀವಿ. ಧನ್ಯವಾದಗಳು. ನಿಮ್ಗೆ ಏನನ್ಸುತ್ತೆ ಈ ಟೂರ್ನಿಮೆಂಟ್? ಈ ಸಲ ಕಪ್ ನಮ್ದೆ. ಧನ್ಯವಾದಗಳು. ಆರೆಂಜ್ ಕ್ಯಾಪ್ ಇವ್ರದ್ದು. 3 ರನ್ ಕೊಟ್ಟು